ಫ್ರೆಂಡ್ಸ್, MR Alerts ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂದರೆ KPTCLನಲ್ಲಿ ಕರೆದಿರತಕ್ಕಂಥ ಒಟ್ಟು 2975 ಹುದ್ದೆಗಳಿಗೆ ಸಾಕಷ್ಟು ಜನ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದರೆ ನಾನು 2 ದಿನದ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಸಾಕಷ್ಟು ಜನ ಕಮೆಂಟ್ ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ, ನಂದು 80% ಆಗಿದೆ, 85 ಆಗಿದೆ, 90 ಆಗಿದೆ, ನಂದು ಮೆರಿಟ್ ಲಿಸ್ಟ್ನಲ್ಲಿ ಹೆಸರು ಬರುತ್ತದೆ ಅಥವಾ ಇಲ್ಲೋ, ನಾನು ಹುಬ್ಬಳ್ಳಿಗೆ ಹಾಕಿದ್ದೀನಿ, ಮಂಗಳೂರಿಗೆ ಹಾಕಿದ್ದೀನಿ, ಈ ರೀತಿಯಾಗಿ ಕಮೆಂಟ್ ಮಾಡ್ತಾ ಇದ್ರಿ. ಅದಕ್ಕಾಗಿ ಈ ವಿಡಿಯೋ ನಿಮಗಾಗಿ ತಂದಿದ್ದೀನಿ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಅಂದರೆ ಈ ವಿಡಿಯೋ ನೀವು ಕೊನೆವರೆಗೂ ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಕಟ್ ಆಫ್ ಎಷ್ಟಕ್ಕೆ ನಿಲ್ಬೋದು, ಯಾವ ಕೆಟಗರಿಯವರಿಗೆ ಎಷ್ಟೆಷ್ಟು ಕೊಡ್ಬೋದು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇರುತ್ತೆ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಐಕನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರು KPTCL ಹುದ್ದೆಗೆ ಅರ್ಜಿನ ಸಲ್ಲಿಸಿದ್ದಾರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಹಾಗೆ ಈ ಒಂದು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಜಾಯ್ನ್ ಆಗಿ, ಯಾಕಂದರೆ ಅದರಲ್ಲೂ ಕೂಡ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು, ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತಿಮ ಆಯ್ಕೆ ಪಟ್ಟಿಯ ಕಟ್ ಆಫ್ ಅಂಕಗಳು. ಹುದ್ದೆ ಹೆಸರು ಕಿರಿಯ ಪವರ್ಮ್ಯಾನ್. ಇದು 2019 ಒಂದು ಕಟ್ ಆಫ್ ಲಿಸ್ಟ್ ಆಗಿರುತ್ತೆ. ಇದನ್ನು ನೋಡಿದರೆ ನಿಮಗೆ ಗೊತ್ತಾಗ್ಬಿಡುತ್ತೆ, ಅಂದರೆ 2024ರಲ್ಲಿ ಯಾವ ರೀತಿ ಕಟ್ ಆಫ್ ನಿಲ್ಬೋದು ಅಂತ. ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಹುದ್ದೆಗಳನ್ನು ಮಾತ್ರ ಈಗ ಕಟ್ ಆಫ್ ಬಿಡುಗಡೆ ಮಾಡಿದ್ದಾರೆ. ಸೂಚಿತ ಹುದ್ದೆಗಳು 39, ಬ್ಯಾಕ್ಲಾಗ್ ಹುದ್ದೆಗಳು ಇವು ಈಗ ಅದಾಗಿರುತ್ತೆ. ನೋಡ್ತಾ ಹೋಗಿ, ಇಲ್ಲಿ 2A PH ಅವರಿಗೆ ಕೇವಲ ಒಂದು ಹುದ್ದೆ ಸೂಚಿತ ಮಾಡಿರ್ತಾರೆ, ಅಂದರೆ ಸೂಚನೆ ಅಂದರೆ ಅವರಿಗಾಗಿ ಮೀಸಲಿಟ್ಟಿರ್ತಾರೆ. ಅದರ ಒಂದು ಕಟ್ ಆಫನ್ನು ಬಿಡುಗಡೆ ಮಾಡಿಲ್ಲ. ಇಲ್ಲಿ 2A ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೂ ಕೂಡ ಬಿಡುಗಡೆ ಮಾಡಿಲ್ಲ. ಇಲ್ಲಿ 2A ಗ್ರಾಮೀಣ ಅಭ್ಯರ್ಥಿಗಳಿಗೆ 3 ಹುದ್ದೆಗಳು ಇದ್ದು, 3 ಹುದ್ದೆಗಳ ಆಯ್ಕೆಗೊಂಡ ಅಭ್ಯರ್ಥಿಗಳ ಸಂಖ್ಯೆ ಕೂಡ 3. ಅವರ ಒಂದು ಶೇಕಡಾವಾರು ಕಟ್ ಆಫ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. 2A ರೂರಲ್ ಅಂದರೆ 2A ಗ್ರಾಮೀಣ ಅಭ್ಯರ್ಥಿಗಳ ಶೇಕಡಾವಾರು ಕಟ್ ಆಫ್ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ. 90.08ಗೆ ನಿಂತಿರುತ್ತೆ. ಅದರಲ್ಲೂ ಜನ್ಮ ದಿನಾಂಕದ ಆಧಾರದ ಮೇಲೂ ಕೂಡ ಇಲ್ಲಿ ಕಟ್ ಆಫನ್ನು ಅವರು ಹಿಡಿದಿದ್ದಾರೆ. ಕರೆಕ್ಟಾಗಿ ಇಲ್ಲಿ ನೀವು ನೋಡ್ಕೋಬೋದು. 2A ರೂರಲ್ ಅಂದರೆ 2A ಗ್ರಾಮೀಣ ಅಭ್ಯರ್ಥಿಗಳಿಗೆ 90.08 ನಿಂತಿರುತ್ತೆ. ಹಾಗೆ ಇಲ್ಲಿ 2A ಜನರಲ್ ಅಂದರೆ 2A ಸಾಮಾನ್ಯ ಅಭ್ಯರ್ಥಿಗಳಿಗೆ ನಿಂತಿರುವ ಕಟ್ ಆಫ್ ನೋಡ್ತಾ ಹೋಗಿ, ಇಲ್ಲಿ ಕಾಣ್ತಾ ಇರ್ಬೋದು 85.12ಗೆ ನಿಂತಿರುತ್ತೆ. ಅದು ಕೂಡ 25/6/1998 ರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಯ ಒಂದು ಕಟ್ ಆಫ್ ಆಗಿರುತ್ತೆ. ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ ನೋಡಿ, 2B ರೂರಲ್ 2B ಗ್ರಾಮೀಣ ಅಭ್ಯರ್ಥಿಗಳಿಗೆ ನಿಂತಿರುವ ಕಟ್ ಆಫ್ ನೋಡಿ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 80.80ಗೆ ನಿಂತಿರುತ್ತೆ. ಅದು ಕೂಡ ಡೇಟ್ ಆಫ್ ಬರ್ತ್ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು 21/1/1995ರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಯನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಹಾಗೆ 2B ಜನರಲ್ ಆಯಿತು. 2B ಜನರಲ್ ನೋಡಿ, 2B ಜನರಲ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು 82.24 ಕಟ್ ಆಫ್ ನಿಂತಿರುತ್ತೆ. ಇಲ್ಲಿ ಜನ್ಮ ದಿನಾಂಕ ನೋಡ್ತಾ ಹೋಗಿ 3/8/1999ರಲ್ಲಿ ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅಂದರೆ ಇಲ್ಲಿ ನಿಮಗೆ ಜನ್ಮ ದಿನಾಂಕದ ಆಧಾರದ ಮೇಲೂ ಏನು ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಇಲ್ಲಪ್ಪ ಅಂದರೆ ಕೇವಲ ನೀವು 10ನೇ ತರಗತಿಯಲ್ಲಿ ಪಡೆದಿರತಕ್ಕಂಥ ಅಂಕಗಳನ್ನು ಮಾತ್ರ ಆಧಾರ ಇಟ್ಟುಕೊಂಡು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಈಗ ಅವರು ನೋಟಿಫಿಕೇಷನಲ್ಲಿ ಹೇಳಿರೋದು ಕೂಡ ಏನು SSLC ಅಂಕಗಳ ಆಧಾರದ ಮೇಲೆ ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿ ಆಯ್ಕೆ ಮಾಡಿಕೊಳ್ಳೋ ಚಾನ್ಸಸ್ ಇದೆ. ಹಾಗೆ ಇಲ್ಲಿ 3A ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ, 3A ಜನರಲ್ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇದು 3A ಜನರಲ್ ಆಗಿರುತ್ತೆ. ನೋಡ್ತಾ ಹೋಗಿ 81.76ಗೆ ನಿಂತಿರುತ್ತೆ ನೋಡಿ. ಇಲ್ಲಿ 81.76ಗೆ 3A ಜನರಲ್ ಅಭ್ಯರ್ಥಿಗಳಿಗೆ. ಹಾಗೆ 3B ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ, ಇಲ್ಲಿದೆ ನೋಡಿ 3B ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ 89.44ಗೆ ನಿಂತಿರುತ್ತೆ. ಇದೇ ರೀತಿ ಈ ವರ್ಷ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರು ಅವರ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಕಟ್ ಆಫನ್ನು ನೋಡ್ತಾ ಹೋಗಿ. ಹಾಗೆ ಪ್ರವರ್ಗ 1 ಅಂದರೆ ಕ್ಯಾಟಗರಿ 1 ರೂರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ 90.72ಕ್ಕೆ ಕಟ್ ಆಫ್ ನಿಂತಿರುತ್ತೆ. ಹಾಗೆ ಕ್ಯಾಟಗರಿ 1 ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ 82.40ಗೆ ನಿಂತಿರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇಲ್ಲಿ ನೋಡಿ, ಈ ರೀತಿಯಾಗಿ ಕಟ್ ಆಫನ್ನು ಹಿಡಿಯಲಾಗಿದೆ. ಹಾಗೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ GM ಅಂದರೆ ಸಾಮಾನ್ಯ ಜನರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ 91.04ಗೆ ಕಟ್ ಆಫ್ ನಿಂತಿರುತ್ತೆ. ಹಾಗೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ಪರಿಶಿಷ್ಟ ಜಾತಿ ಗ್ರಾಮೀಣ ಅಂದರೆ SC ರೂರಲ್ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ 90.56ಗೆ ಕಟ್ ಆಫ್ ನಿಂತಿರುತ್ತೆ. ಹಾಗೆ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ, ಇದು ಕೂಡ ಬ್ಯಾಕ್ಲಾಗ್ ಹುದ್ದೆಯಾಗಿರುತ್ತೆ. ಇಲ್ಲಿ ನಿಮಗೆ ನೋಡ್ತಾ ಹೋಗಿ, SC ಜನರಲ್ ಅಂದರೆ ಪರಿಶಿಷ್ಟ ಜಾತಿ ಅಭ್ಯರ್ಥಿಗಳ ಶೇಕಡಾವಾರು ಕಟ್ ಆಫ್ 86.08ಗೆ ನಿಂತಿರುತ್ತೆ. ಹಾಗೆ ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳ ಕಟ್ ಆಫ್ ನೋಡ್ತಾ ಹೋಗಿ, ಇಲ್ಲಿ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ, 84.80ಗೆ ಕಟ್ ಆಫ್ ನಿಂತಿರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು. ಇದೇ ರೀತಿ ಈ ವರ್ಷನೂ ಕೂಡ ಕಟ್ ಆಫ್ ನಿಲ್ಲುವ ಸಾಧ್ಯತೆ ಇರುತ್ತೆ. ಹಾಗೆ ಇಲ್ಲಿ ಜನ್ಮ ದಿನಾಂಕ ಅಂತ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅದರ ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದರೆ, ಇಲ್ಲಿ ನಾನು ನಿಮಗೆ ಮೇಲೆ ಏನು ಕಟ್ ಆಫ್ ಅಂದರೆ ಮೆರಿಟನ್ನು ಹೇಳಿದೆ, ಅದೇ ರೀತಿ ಇಲ್ಲಿ ಯಾರ್ಯಾರು ತೆಗೆದುಕೊಂಡಿದ್ದಾರೋ ಅವರ ಹೆಸರು ಕೂಡ ಇಲ್ಲಿ ಇರುತ್ತೆ. ಅವರ ಅರ್ಜಿ ಸಂಖ್ಯೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಅರ್ಜಿ ಸಂಖ್ಯೆ ಆಗಿರ್ಬೋದು, ಅಭ್ಯರ್ಥಿ ಹೆಸರಾಗಿರ್ಬೋದು, ಅವರ ತಂದೆ ಹೆಸರು ಮತ್ತು ಆಯ್ಕೆಯಾದ ಪ್ರವರ್ಗ, ಹಾಗೆ ಗರಿಷ್ಠ ಅಂಕ ಗಳಿಸಿದ ಅಂಕ ಶೇಕಡಾವಾರು ಸಂಪೂರ್ಣ ಮಾಹಿತಿಯೊಂದಿಗೆ ನಿಮ್ಮ PDF ಅಂದರೆ ಮೆರಿಟ್ ಲಿಸ್ಟ್ ಬಿಡುಗಡೆಯಾಗುತ್ತೆ. ಈಗ ನಿಮಗೆ ತೋರಿಸಿದೆ ಅದೇ ರೀತಿ ನಿಮ್ಮ ಕಟ್ ಆಫ್ ಕೂಡ ಬಿಡುಗಡೆಯಾಗೋ ಚಾನ್ಸಸ್ ಇದೆ. ಇಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೋದು, ನಿಮ್ಮ ಹೆಸರ ಮುಂದೆ ನೀವು ಎಷ್ಟು ಅಂಕಗಳ ಆಧಾರದ ಮೇಲೆ ಆಯ್ಕೆಯಾಗಿದ್ದೀರೋ ಅದನ್ನು ಇಲ್ಲಿ ಶೇಕಡಾವಾರು ಅಂತ ಕೊಟ್ಟಿರ್ತಾರೆ. ಅದರ ಕೆಳಗಡೆ ನಿಮ್ಮ ಅಂಕಗಳನ್ನು ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಒತ್ತಿ. ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರು KPTCL ಹುದ್ದೆ ಕಟ್ ಆಫ್ ಲಿಸ್ಟ್ಗಾಗಿ ಕಾಯ್ತಾ ಇದ್ದಾರೋ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ.